ಕೇಸ್ನಲ್ಲಿ ಆರೋಪಿ ದರ್ಶನ್ ಹಾಗೂ ಸಂಗಡಿಗರು ಜೈಲು ಪಾಲಾಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿನ ಬಳಿ ಪೊಲೀಸರು ಹೈ ಅಲರ್ಟ್ ನಲ್ಲಿದ್ದಾರೆ. ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಿಕೊಡೋ ಕೆಲಸವನ್ನ ಮಾಡಲಾಗಿದೆ. ಜೈಲಿನ ಮುಖ್ಯ ದ್ವಾರದ ಬಳಿ ಬ್ಯಾರಿಕೇಡ್ಗಳನ್ನ ಹಾಕಿ ಭದ್ರತೆ ಒದಗಿಸೋ ನಿಟ್ಟಿನಲ್ಲಿ ಲಕ್ಷ್ಯವನ್ನ ವಹಿಸಿದ್ದಾರೆ ಪೊಲೀಸರು ಅನ್ನೋದು ತಿಳಿದು ಬರ್ತಾ ಇದೆ. ಬಿಕಾಸ್ ಇಲ್ಲಿ ಕೆಲವು ಸಾರ್ವಜನಿಕರೆಲ್ಲ ಬರೋ ಸಾಧ್ಯತೆ ಇದೆ. ಸೋಕಾಲ್ಡ್ ಅಭಿಮಾನಿಗಳು ಅಂತ ಅಂದ್ಕೊಂಡವರು ನಮ್ಮ ಅಣ್ಣಂಗೆ ಜಯವಾಗ್ಲಿ ಅಂತ ಇಲ್ಲೂ ಬಂದು ಕೂಗಿ ಕಿರ್ಚೋ ರಂಪಾಟ ಮಾಡುವಂತಹ ಸಾಧ್ಯತೆ ಇದೆ. ಅದನ್ನೆಲ್ಲ ತಪ್ಪಿಸೋ ನಿಟ್ಟಿನಲ್ಲಿ ಹಾಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸೋದಕ್ಕೆ ಸೆಂಟ್ರಲ್ ಜೈಲಿನ ಬಳಿ ಬೇಕಾಗಿರೋ ಅನುಕೂಲ ಸಿದ್ಧತೆ ಎರಡನ್ನ ಕೂಡ ಪೊಲೀಸರು ಬೆಳಗ್ಗಿನಿಂದ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ದರ್ಶನ್ ಜೇಸಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂತಹ ಸಾಧ್ಯತೆನೇ ದಟ್ಟವಾಗಿದ್ದರಿಂದ ಬೆಳಗ್ಗೆಯಿಂದ ಕೂಡ ಪೊಲೀಸರಿಗೆ ಸಮಯ ಸಿಕ್ಕಿತ್ತು. ಮತ್ತೆ ಇವತ್ತು ಸ್ಯಾಟರ್ಡೆ ಕೂಡ ಆಗಿರೋದ್ರಿಂದ ಸಾಮಾನ್ಯವಾಗಿ ಈ ಪರಪ್ಪನ ಅಗ್ರಹಾರದ ಜೈಲ್ ಹತ್ರ ವಿಸಿಟಿಂಗ್ ಎಲ್ಲ ಇರಲ್ಲ ಸಾರ್ವಜನಿಕರದ್ದು. ಸೊ ನಿರ್ಬಂಧಿಸೋದು ಈಸಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಅಹಿತಕರ ಘಟನೆಗೆ ಆಸ್ಪದ ಕೊಡದಂತೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಯಾವ ರೀತಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ, ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ಶಿಫ್ಟ್ ಮಾಡೋ ಕೆಲಸ ಆಗ್ತಾ ಇದೆಯಾ, ಏನ್ ಡೀಟೇಲ್ಸ್ ಇದೆ? ಮಮತಾ, ಈಗಾಗಲೇ ಕೋರ್ಟ್ ಹಾಲ್ನಿಂದ ನಟ ದರ್ಶನ್ ಮತ್ತೆ ಇತರ ಮೂವರು ಆರೋಪಿಗಳನ್ನ ಹೊರಗೆ ಕರೆತರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಆರೋಪಿಗಳನ್ನ SCMM ನ್ಯಾಯಾಲಯದಿಂದ ಇದೀಗ ಪರಪ್ಪನ ಅಗ್ರಹಾರದತ್ತ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೋರ್ಟ್ನ ಮುಂಭಾಗ, ಕೋರ್ಟ್ನ ಒಳಭಾಗ ಇರ್ಬೋದು, ಮತ್ತೆ ಕೋರ್ಟ್ನ ಅಕ್ಕಪಕ್ಕ ಕೇಂದ್ರ ವಿಭಾಗದ ಪೊಲೀಸರು ಒಂದಷ್ಟು ಭದ್ರತೆಗಳನ್ನ DCP ನೇತೃತ್ವದಲ್ಲಿ ಮಾಡಿಕೊಂಡಿದ್ದಾರೆ. ಕಾರಣ ಇಷ್ಟೇ, ದರ್ಶನ್ ಒಬ್ರು ನಟ, ಹೀಗಾಗಿ ಒಂದಷ್ಟು ಜನ ಫ್ಯಾನ್ಸ್ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಗಲಾಟೆಗಳಿಗಾಗ್ಲಿ ಗೊಂದಲಕ್ಕಾಗ್ಲಿ ಆಸ್ಪದವನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಇಲ್ಲಿ ಬಿಗಿ ಬಂದೋಬಸ್ತನ ನಂತರ ಇಲ್ಲಿಂದ ಸೀದಾ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಮತ್ತೆ ಇತರ ಮೂವರು ಆರೋಪಿಗಳನ್ನ ಕೊಂಡೊಯ್ಯಲಿದ್ದಾರೆ. ಹೀಗಾಗಿ ಈಗಾಗಲೇ ಜೈಲಿನ ಮುಂಭಾಗ ಮತ್ತೆ ಜೈಲಿನ ರಸ್ತೆ ಇಲ್ಲಿ ಸೌತ್ ಈಸ್ಟ್ ಪೊಲೀಸರು ಈಗಾಗಲೇ ಒಂದಷ್ಟು ಬಿಗಿಯಾದ ಕ್ರಮಗಳನ್ನು ಕೈಗೊಂಡಿದ್ದಾರೆ. DCP CK ಬಾಬಾ ನೇತೃತ್ವದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. 6 ಜನ ಇನ್ಸ್ಪೆಕ್ಟರ್ ಮತ್ತೆ 10ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಮತ್ತೆ 2 ACPಗಳ ನೇತೃತ್ವದಲ್ಲಿ ಅಲ್ಲಿ ಒಂದು ತಂಡವಾಗಿ ಎಲ್ಲಾ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಇದೀಗ ಯಾರನ್ನೂ ಕೂಡ ಅಭಿಮಾನಿಗಳು ಜೈಲಿನ ಬಳಿ ಸೇರದಂತೆ ತಡೆಯೊಡ್ಡೋದಕ್ಕೆ ಮತ್ತೆ ದರ್ಶನ್ ಬಂದಂತಹ ಸಂದರ್ಭದಲ್ಲಿ ಸರಾಗವಾಗಿ ಅವರ ವ್ಯಾನ್ ಜೈಲಿನ ಒಳ ಹೋಗೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಿಂದ ಕೋರ್ಟ್ನಿಂದ ದರ್ಶನ್ ಮತ್ತೆ ಇತರ ಮೂವರು ಆರೋಪಿಗಳನ್ನ ಪರಪ್ಪನ ಅಗ್ರಹಾರದತ್ತೆ ಪೊಲೀಸರು ಕೊಂಡೊಯ್ಯಲಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಐ ಬಿಲೀವ್ ಇವ್ರನ್ನ ಕರ್ಕೊಂಡು ಬಂದ ತಕ್ಷಣ ಇವ್ರಿಗೊಂದು UTP ನಂಬರ್ ಅನ್ನು ಕೂಡ ಕೊಡ್ತಾರೆ, ಅಂಡರ್ ಟ್ರಯರ್ ಪ್ರಿಸ್ನರ್ ಅಂತ ಹೇಳಿ. ಸೊ ಸಾಮಾನ್ಯ ಪ್ರಿಸ್ನರ್ಗೂ ಅಂಡರ್ ಟ್ರಯರ್ ಪ್ರಿಸ್ನರ್ಗೂ ಏನ್ ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಮಮತಾ, ಯಾವಾಗ ಆರೋಪಿಗಳ ಅಪರಾಧ ಏನಿದೆ ಅದು ಸಾಬೀತಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಅವರು UTP ಅಂದ್ರೆ ಅಂಡರ್ ಟ್ರಯಲ್ಡ್ ಪ್ರಿಸ್ನರ್ ಅಂದ್ರೆ ವಿಚಾರಣಾಧೀನ ಕೈದಿ ಅಂತೇಳಿ ಇವರಿಗೆ ಇವತ್ತು ಸಂಜೆ ಅಥವಾ ನಾಳೆಯ ಒಳಗಾಗಿ ಜೈಲು ಒಂದು ಸಂಖ್ಯೆಯನ್ನು ಕೊಡುತ್ತೆ, ಅದು UTP ನಂಬರ್ ಅನ್ನ ಕೊಡುತ್ತೆ. ಈಗಾಗಲೇ 14 ಆರೋಪಿಗಳಿಗೂ ಕೂಡ ಕೊಡಲಾಗಿದೆ. ಯಾವಾಗ ಕೈದಿ ನಂಬರ್ ಕೊಡ್ತಾರೆ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಟ್ರಯಲ್ ನಡೆದು ಅವರ ಆರೋಪ ಸಾಬೀತಾಗಿ ಕೋರ್ಟ್ನಲ್ಲಿ ಈತ ಅಪರಾಧಿ ಅಂತೇಳಿ ಸಾಬೀತಾಗಿ ಕೋರ್ಟು ಜೀವಾವಧಿ ಶಿಕ್ಷೆಯೋ ಅಥವಾ ಇಷ್ಟು ವರ್ಷ ಶಿಕ್ಷೆಯೋ ಅಂತೇಳಿ ಒಂದು ಆಜ್ಞೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆದೇಶವನ್ನು ಹೊರಡಿಸಿ ಆತ ಜೈಲಿನಲ್ಲಿ ಆ ಶಿಕ್ಷೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಆತನಿಗೆ ಕೊಡ್ತಕ್ಕಂತಹ ನಂಬರ್ ಏನಿದೆ ಅದು ಕೈದಿ ಸಂಖ್ಯೆ. ಈಗ ಸದ್ಯ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೂ ಕೂಡ UTP ನಂಬರ್ ಅನ್ನ ಕೊಡಲಾಗುತ್ತೆ, ಅಂಡರ್ ಟ್ರಯಲ್ಡ್ ಪ್ರಿಸ್ನರ್ ನಂಬರ್, ವಿಚಾರಣಾಧೀನ ಕೈದಿ ಸಂಖ್ಯೆ. ಈಗಾಗಲೇ 2 ದಿನಗಳ ಹಿಂದೆ ಪವಿತ್ರ ಗೌಡ ಜೊತೆ 13 ಜನ ಆರೋಪಿಗಳೇನು ಜೈಲನ್ನ ಸೇರಿದ್ರು ಅವ್ರಿಗೂ ಕೂಡ UTP ನಂಬರ್ ಅನ್ನ ಕೊಡಲಾಗಿದೆ. ಬಹುಶಃ ಇವತ್ತು ಹೋಗಿ ತಡರಾತ್ರಿ ಒಂದು 10 ಗಂಟೆ ಅಥವಾ ಬೆಳಗಿನ ಒಳಗಾಗಿ ದರ್ಶನ್ ಸೇರಿದಂತೆ ಈ 3 ಆರೋಪಿಗಳಿಗೂ ಕೂಡ UTP ನಂಬರ್ ಅನ್ನ ಜೈಲಿನ ಅಧಿಕಾರಿಗಳು ಕೊಡಲಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ